ರಾಧೆ ಕೃಷ್ಣರ ಕಥೆ ಅಂದ್ರೆ ಅದೊಂದು ಬರೀ ಪ್ರೇಮಕಥೆ ಅಂದ್ಕೋಬೇಡಿ. ಅದಕ್ಕಿಂತ ತುಂಬಾನೇ ದೊಡ್ಡದು. ಇದೊಂದು ಆಧ್ಯಾತ್ಮಿಕ ಪಯಾಣ. ಪ್ರೀತಿ ಅಂದ್ರೇನೋ, ತ್ಯಾಗ ಅಂದ್ರೇನೋ ಮತ್ತು ನಿಜವಾದ ಸ್ವಾತಂತ್ರ್ಯ ಅಂದ್ರೇನೋ ಇದೆಲ್ಲದ್ರ ಬಗ್ಗೆನೂ ನಮ್ಗೆ ಹೇಳ್ಕೊಡುತ್ತೆ. ಬನ್ನಿ ಅವರ ಅದ್ಭುತ ಸಂಬಂಧದ ಆಳಕ್ಕೆ ಇಳಿದ್ ನೋಡೋಣ. ಒಂದು ಕ್ಷಣ ಯೋಚನೆ ಮಾಡಿ ನೋಡಿ. ನಾವು ಒಬ್ಬರೇ ಇದ್ದಾಗ ಸಮಯ ಹೋಗೋದೇ ಇಲ್ಲ ಅಲ್ವಾ? ಅದೇ ನಮ್ಮ ಜೊತೆ ನಮಗೆ ಇಷ್ಟವಾದವರಿದ್ರೆ ಗಂಟೆಗಳೇ ನಿಮಿಷಗಳ ಥರ ಕಳೆದೋಗುತ್ತೆ. ಹಾಗಾದ್ರೆ ಈ ಜೀವನದಲ್ಲಿ ನಿಜಕ್ಕೂ ನಮ್ಮವರು ಅಂತ ಯಾರನ್ನ ಕರೆಯೋಕ್ ಸಾಧ್ಯ? ಈ ಪ್ರಶ್ನೆಯಿಂದಾನೇ ನಮ್ಮ ಇವತ್ತಿನ ಮಾತುಕತೆ ಶುರು ಮಾಡೋಣ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ಮಾತಾಡ್ತೀವಿ ಅಂದ್ರೆ, ಮೊದಲು ನಮ್ಮವರು ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಆಮೇಲೆ ರಾಧೇಕೃಷ್ಣರ ಆ ದಿವ್ಯ ಪ್ರೇಮದ ಕಥೆಯೊಳಗೆ ಹೋಗೋಣ. ಅವರ ಅಗಲಿಕೆಯ ನೋವು, ಪ್ರೀತಿಗಾಗಿ ಮಾಡಿದ ಆ ಮಹಾನ್ ತ್ಯಾಗ, ಕೊನೆಗೆ ಇದೆಲ್ಲದರಿಂದ ನಿಜವಾದ ಸ್ವಾತಂತ್ರ್ಯದ ಪಾಠವನ್ನ ಹೇಗೆ ಕಲಿಬೋದು ಅಂತ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಪ್ರಶ್ನೆಗೆ ಬರೋಣ. ನಿಜಕ್ಕೂ ನಮ್ಮವರು ಯಾರು? ಬನ್ನಿ, ಒಡನಾಟದ ನಿಜವಾದ ಅರ್ಥ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಒಂಟಿತನ ಅನ್ನೋದಿದೆಯಲ್ಲ, ಆಗ ಒಂದೊಂದು ಕ್ಷಣನೂ ಒಂದೊಂದು ಯುಗ ಥರ ಅನ್ಸುತ್ತೆ ಅಲ್ವಾ? ಆದರೆ ನಮ್ಮ ಪ್ರೀತಿಪಾತ್ರರು ನಮ್ಮ ಜೊತೆಗಿದ್ರೆ ಸಾಕು, ಸಮಯ ಹೇಗೆ ಹಾರ್ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ನಮಗೆಲ್ಲರಿಗೂ ಒಂದು ಒಡನಾಟ ಬೇಕೇ ಬೇಕು. ಅದೇ ನಮ್ಮನ್ನ ಪೂರ್ತಿಗೊಳಿಸೋದು. ನಮ್ಮ ಜೀವನದಲ್ಲಿರೋ ಸಂಬಂಧಗಳನ್ನ ಎರಡು ರೀತಿ ನೋಡ್ಬೋದು. ಒಂದು ಕಡೆ ರಕ್ತ ಸಂಬಂಧಿಗಳು, ಅಂದ್ರೆ ನಮ್ಮ ಕುಟುಂಬ, ಸ್ನೇಹಿತರು. ಇವರು ಹುಟ್ಟಿನಿಂದ ಅಥವಾ ಪರಿಸ್ಥಿತಿಯಿಂದ ನಮ್ ಜೊತೆ ಇರ್ತಾರೆ. ಆದರೆ ಇನ್ನೊಂದು ಥರದ ಸಂಬಂಧ ಇದೆ, ಅದು ಆತ್ಮೀಯ ಸಂಬಂಧ. ಇವರು ಯಾರು ಗೊತ್ತಾ? ನಮ್ಮ ಜೀವನದಲ್ಲಿ ಕಷ್ಟ ಅನ್ನೋ ಬಿರುಗಾಳಿ ಬಂದಾಗ ನಮ್ಮ ಕೈಯನ್ನ ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲುವವರು. ಇವ್ರೇ ನೋಡಿ ನಮ್ಮ ನಿಜವಾದ ಆಸ್ತಿ. ಇಲ್ಲೊಂದು ವಿಚಿತ್ರವಾದ ಸತ್ಯ ಇದೆ ನೋಡಿ. ನಮ್ಮೋರು ಜೊತೆಗಿದ್ದಾಗ ನಮ್ಗೆ ಟೈಮೇ ಗೊತ್ತಾಗಲ್ಲ. ಆದ್ರೆ ಅದೇ ಟೈಮ್ ಇದೆಯಲ್ಲ, ಅದೇ ನಮ್ಗೆ ಯಾರು ನಿಜವಾಗ್ಲೂ ನಮ್ಮೋರು ಅಂತ ತೋರಿಸ್ಕೊಡುತ್ತೆ. ಕಷ್ಟದ ಸಮಯವೇ ಸಂಬಂಧಗಳಿಗೊಂದು ಅಗ್ನಿಪರೀಕ್ಷೆ ಇದ್ದಾಗೆ. ನಿಜವಾದ ಸಂಬಂಧದ ಬಗ್ಗೆ ಮಾತಾಡಬೇಕಾದ್ರೆ ಇತಿಹಾಸದಲ್ಲಿ ಒಂದು ಕಥೆ ಇದೆ. ಅದು ಎಲ್ಲಕ್ಕಿಂತ ಮೇಲೆ ನಿಲ್ಲುತ್ತೆ. ಅದು ಬೇರೆ ಯಾವುದೂ ಅಲ್ಲ, ರಾಧೆ ಮತ್ತು ಕೃಷ್ಣರ ದಿವ್ಯ ಪ್ರೇಮಕಥೆ. ಅವರ ಪ್ರೀತಿ ಹೇಗಿತ್ತು ಅಂದ್ರೆ ಸ್ವತಃ ದೇವತೆಗಳೇ ಅದನ್ನು ನೋಡಿ ಮಂತ್ರಮುಗ್ಧರಾಗಿದ್ರು. ಅದು ಇವತ್ತಿಗೂ ಪ್ರೀತಿಯ ಒಂದು ಆದರ್ಶವಾಗಿ ಉಳಿದಿದೆ. ಶ್ರೀಕೃಷ್ಣನಿಗೆ ಎರಡು ವಿಷಯಗಳು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಾಗಿದ್ವು. ಒಂದು ಅವನ ಕೈಯಲ್ಲಿದ್ದ ಮಾಂತ್ರಿಕ ಕೊಳಲು ಅಂದ್ರೆ ಬಾನ್ಸುರಿ. ಇನ್ನೊಂದು ಅವನ ಪ್ರೀತಿಯ ರಾಧೆ. ಇವೆರಡೂ ಅವನ ಆತ್ಮದ ಭಾಗಗಳೇ ಆಗಿದ್ವು ಅಂತ ಹೇಳ್ಬೋದು. ಕೃಷ್ಣನ ಕೊಳಲಿನ ನಾದ ಇದೆಯಲ್ಲ, ಅದರಲ್ಲಿ ಏನೋ ಒಂದು ಮಾಂತ್ರಿಕ ಶಕ್ತಿ ಇತ್ತು. ಅದನ್ನ ಕೇಳಿದ್ರೆ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ತಮ್ಮನ್ನೇ ತಾವು ಮರ್ತು ಬಿಡ್ತಿದ್ವು. ಆ ದೈವಿಕ ಸಂಗೀತದಲ್ಲಿ ಲೀನವಾಗ್ಬಿಡ್ತಿದ್ವು. ಕೃಷ್ಣ ಆ ಕೊಳಲನ್ನ ಹೆಚ್ಚಾಗಿ ನುಡಿಸ್ತಿದ್ದದ್ದು ತನ್ನ ಪ್ರೀತಿಯ ರಾಧೆಗಾಗಿ. ಅದು ಅವರಿಬ್ಬರ ಆತ್ಮಗಳ ನಡುವಿನ ಮಾತುಕತೆ ಇದ್ದಾಗೆ. ಆದರೆ ಪ್ರತಿಯೊಂದು ಗೊಪ್ಪ ಕಥೆಯಲ್ಲೂ ಒಂದು ಕಠಿಣವಾದ ತಿರುವು ಬಂದೇ ಬಡತೆ. ಅವರ ಕಥೆಯಲ್ಲೂ ಹಾಗೆಯೇ ಆಯಿತು. ಕರ್ತವ್ಯ. ಪ್ರೀತಿಯನ್ನ ಬಲಿ ಕೇಳಿದಾಗ ಏನಾಗುತ್ತೆ? ಕೃಷ್ಣ ಭೂಮಿಗೆ ಬಂದಿದ್ದರ ಹಿಂದೆ ಒಂದು ದೊಡ್ಡ ಉದ್ದೇಶವಿತ್ತು, ಧರ್ಮವನ್ನ ಸ್ಥಾಪನೆ ಮಾಡೋದು. ಆದರೆ ಆ ದೈವಿಕ ಕೆಲಸವನ್ನ ಪೂರೈಸೋದಕ್ಕೆ ಅವನು ತನ್ನ ಆತ್ಮದ ಇನ್ನೊಂದು ಭಾಗದಂತಿದ್ದ ರಾಧೆಯನ್ನ ಬಿಟ್ಟು ಹೋಗ್ಬೇಕಾಯಿತು. ಇದು ಪ್ರೀತಿಗೂ ಕರ್ತವ್ಯಕ್ಕೂ ನಡೆದ ಒಂದು ದೊಡ್ಡ ಸಂಘರ್ಷ. ಅವರಿಬ್ಬರೂ ದೈಹಿಕವಾಗಿ ದೂರ ಇದ್ರು ನಿಜ, ಆದರೆ ಮನಸ್ಸಿನಿಂದ, ಆತ್ಮದಿಂದ ಒಂದು ಕ್ಷಣನೂ ದೂರ ಆಗಲಿಲ್ಲ. ರಾಧೆಯ ಪ್ರತಿಯೊಂದು ಉಸಿರು ಕೃಷ್ಣನ ಹೆಸರನ್ನ ಜಪಿಸ್ತಾ ಇತ್ತು. ಅವಳ ಪ್ರೀತಿ, ಭಕ್ತಿ ಸ್ವಲ್ಪನೂ ಕಮ್ಮಿ ಆಗಲಿಲ್ಲ. ಈ ಸುದೀರ್ಘವಾದ ವಿರಹವೇ ಅವರ ಕೊನೆಯ ಆ ದಿವ್ಯವಾದ ಮಿಲನಕ್ಕೆ ದಾರಿ ಮಾಡಿಕೊಟ್ಟಿದ್ದು. ಅವರ ಆ ಸುದೀರ್ಘವಾದ ಅಗಲಿಕೆಯ ನಂತರ ಕಥೆ ತನ್ನ ಅತ್ಯಂತ ಭಾವನಾತ್ಮಕ ಘಟ್ಟಕ್ಕೆ ಬಂದು ತಲುಪುತ್ತೆ. ರಾಧೆಯ ಜೀವನದ ಕೊನೆಯ ಕ್ಷಣಗಳು ಮತ್ತು ಆ ಕ್ಷಣಗಳಲ್ಲಿ ಕೃಷ್ಣನ ಪ್ರತಿಕ್ರಿಯೆ, ಪ್ರೀತಿಯಲ್ಲಿ ತ್ಯಾಗ ಅಂದ್ರೆ ಏನು ಅಂತ ಇಡೀ ಜಗತ್ತಿಗೆ ತೋರಿಸ್ಕೊಡ್ತು. ತನ್ನ ಜೀವನದ ಕೊನೆಗಾಲದಲ್ಲಿ ರಾಧೇಕೃಷ್ಣನಲ್ಲಿ ಕೇಳಿದ್ದು ಒಂದೇ ಒಂದು ಕೋರಿಕೆ, ಕೃಷ್ಣ, ಕೊನೇ ಸಲ, ಒಂದೇ ಒಂದು ಸಲ ನಿನ್ನ ಕೊಳಲಿನ ಆ ಮಧುರವಾದ ನಾದವನ್ನ ಕೇಳಬೇಕು. ಎಂಥ ಸರಳವಾದ, ಅದರ ಅಷ್ಟೇ ಆಳವಾದ ಆಸೆ ಅಲ್ವಾ? ಕೃಷ್ಣ ತನ್ನ ಪ್ರೀತಿಯ ರಾಧೆಯ ಕೊನೆಯ ಆಸೆಯನ್ನ ಪೂರೈಸೋಕೆ ಕೊಳಲನ್ನ ಕೈಗೆತ್ಕೊಂಡ. ಸಂಗೀತ ಶುರುವಾಯಿತು. ಆ ದಿವ್ಯವಾದ ನಾದವನ್ನ ಕೇಳ್ತಾಲೇ ರಾಧೆಯ ಆತ್ಮ ಶಾಂತವಾಗಿ ಅವಳ ದೇಹವನ್ನ ಬಿಟ್ಟು ಕೃಷ್ಣನಲ್ಲಿ ಒಂದಾಗಿ ಹೋಯಿತು. ಇನ್ನು ತನ್ನ ಪ್ರೀತಿಯೇ ಇಲ್ಲ ಅಂದಮೇಲೆ ಈ ಸಂಗೀತ ಯಾರಿಗ್ಬೇಕು? ಆ ದುಃಖದ ಭಾರದಲ್ಲಿ ಕೃಷ್ಣ ತನಗೆ ಪ್ರಾಣಕ್ಕಿಂತ ಹೆಚ್ಚಾಗಿದ್ದ ಆ ಕೊಳಲನ್ನ ಮುರಿದು ಬಿಸಾಡ್ದ. ಅಂದಿನಿಂದ ಜಗತ್ತು ಮತ್ತೆಂದೂ ಕೃಷ್ಣನ ಕೊಳಲಿನ ಆ ದಿವ್ಯನಾದವನ್ನ ಕೇಳಲೇ ಇಲ್ಲ. ತನಗೆ ಅತ್ಯಂತ ಪ್ರೀತಿಯಾಗಿದ್ದ ವಸ್ತುವನ್ನೇ ತ್ಯಾಗ ಮಾಡುವ ಮೂಲಕ ಕೃಷ್ಣ ತೋರಿಸ್ಕೊಟ್ಟಿದ್ದು ಒಂದೇ,
ರಾಧೆ ಮೇಲಿನ ಅವನ ಪ್ರೀತಿ ಈ ಇಡೀ ಜಗತ್ತಿನ ಯಾವುದಕ್ಕಿಂತಲೂ ದೊಡ್ಡದು ಅಂದ. ಇದು ನಿಸ್ವಾರ್ಥ ತ್ಯಾಗದ ಒಂದು ಮಹೋನ್ನತ ಉದಾಹರಣೆ. ಕೃಷ್ಣ ತನ್ನ ಕೊಳಲನ್ನ ಮುರಿದ ಆ ಕ್ಷಣ ಬರೀ ಒಂದು ದುಃಖದ ಘಟನೆ ಅಲ್ಲ, ಅದರಲ್ಲಿ ಒಂದು ತುಂಬಾನೇ ಆಳವಾದ ಆಧ್ಯಾತ್ಮಿಕ ಪಾಠ ಅಡಗಿದೆ. ಅದೇ ನಿಜವಾದ ಪ್ರೀತಿಯ ಸ್ವಾತಂತ್ರ್ಯ. ಹಾಗಂದ್ರೆ ಏನದು? ಪ್ರೇಮ ಅಂದ್ರೆ ಕಟ್ಟಿ ಹಾಕೋ ಒಂದು ಬಂಧನ ಅಲ್ಲ, ಬದಲಿಗೆ ಎಲ್ಲಾ ಥರದ ಬಂಧನಗಳಿಂದ ಸಿಗೋ ಅಂತಿಮ ಮುಕ್ತಿ. ನಿಜವಾದ ಪ್ರೀತಿ ನಮ್ಮನ್ನ ಕಟ್ಟಿ ಹಾಕಲ್ಲ, ಅದು ನಮ್ಮನ್ನ ಸ್ವತಂತ್ರಗೊಳಿಸುತ್ತೆ. ಹಾಗಾದ್ರೆ ನಿಜವಾದ ಪ್ರೀತಿ ಹೇಗಿರುತ್ತೆ? ಅದು ಬರೀ ದೇಹಗಳ ಮಿಲನ ಅಲ್ಲ, ಅದು ಆತ್ಮಗಳ ಸಂಗಮ. ಅದು ಸಂಪೂರ್ಣವಾಗಿ ನಿಸ್ವಾರ್ಥವಾಗಿರುತ್ತೆ, ಯಾವುದೇ ನಿರೀಕ್ಷೆಗಳನ್ನ ಇಟ್ಕೊಂಡಿರಲ್ಲ. ಕೆಲವೊಮ್ಮೆ ಅಂಥ ನಿಸ್ವಾರ್ಥ ಪ್ರೀತಿ ಏಕಪಕ್ಷೀಯವಾಗಿ ಕೂಡ ಇರಬಹುದು. ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಯನ್ನ ಬಲವಂತದಿಂದ ಯಾವತ್ತೂ ಪಡೆಯೋಕ್ಕಾಗಲ್ಲ. ಈ ಕಥೆಯಿಂದ ನಮಗೆ ಸಿಗೋ ಪ್ರಾಯೋಗಿಕ ಪಾಠ ಏನ್ ಗೊತ್ತಾ? ಒಂದು ವೇಳೆ ನಾವು ಪ್ರೀತಿಸೋ ವ್ಯಕ್ತಿ ನಮ್ಮನ್ನ ತಿರುಗಿ ಪ್ರೀತಿಸಿಲ್ಲ ಅಂದ್ರೆ, ನಾವು ಮಾಡಬಹುದಾದ ಅತ್ಯಂತ ದೊಡ್ಡ ಪ್ರೀತಿಯ ಕೆಲಸ ಅಂದ್ರೆ ಅವರನ್ನ ಸ್ವತಂತ್ರವಾಗಿ ಬಿಡೋದು. ಯಾಕಂದ್ರೆ ಪ್ರತಿಯೊಂದು ಜೀವಿಗೂ ಸ್ವಾತಂತ್ರ್ಯಕ್ಕಿಂತ ಪ್ರೀತಿಯಾದದ್ದು ಬೇರೆ ಯಾವುದೂ ಇಲ್ಲ. ಹಾಗಾದರೆ ಪ್ರೀತಿಯ ಅಂತಿಮ ರೂಪ ಪ್ರೀತಿಸಿದವರನ್ನು ಹಿಡಿದಿಟ್ಟುಕೊಳ್ಳುವುದರಲ್ಲಿಲ್ಲ, ಬದಲಿಗೆ ಅವರನ್ನು ಸ್ವತಂತ್ರವಾಗಿ ಬಿಟ್ಟುಕೊಡುವುದರಲ್ಲಿದೆಯೇ? ಈ ಒಂದು ಪ್ರಶ್ನೆಯೇ ರಾಧೆ ಮತ್ತು ಕೃಷ್ಣರ ಕಥೆ ನಮಗೆ ಕೊಡುವ ಅತಿದೊಡ್ಡ ಮತ್ತು ಶಾಶ್ವತವಾದ ಪಾಠ.